ನಮಸ್ಕಾರ. ನನ್ನ ಯೂಟ್ಯೂಬ್ ವಿಡಿಯೋ ನೋಡಿ ನೀವು ನಿಮ್ಮ ಹೆಸರು ಮತ್ತು ಹುಟ್ಟಿದ ದಿನಾಂಕದಂದು ವಿಶ್ಲೇಷಣೆಯನ್ನು ಕೇಳಿದ್ದೀರಿ. ನಿಮ್ಮ ಹೆಸರಿನಲ್ಲಿ ಆಗಬೇಕಾದಂಥ ಒಂದು ಕರೆಕ್ಷನ್ ಅನ್ನು ನಾನು ಆಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನಿಮ್ಮ ಅದೃಷ್ಟ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆ ಸಂಬಂಧಪಟ್ಟಂತ ಪ್ರಶ್ನೆಗೆ ಈಗ ನಾನು ಈ ವಿಡಿಯೋದಲ್ಲಿ ಉತ್ತರ ನೀಡುತ್ತೇನೆ. ನಿಮ್ಮ ಅದೃಷ್ಟ ಹಾಗೂ ದುರಾದೃಷ್ಟ ಸಂಖ್ಯೆಯನ್ನು ತಿಳಿಸುವ ಮೊದಲು ಯಾರಿಗೆ ತಮ್ಮ ಜನ್ಮ ದಿನಾಂಕದ ವಿಶ್ಲೇಷಣೆ ಅವಶ್ಯಕತೆ ಇದೆ ಅವರು ಕೆಳಗೆ ಕೊಟ್ಟಿರುವ ಲಿಂಕ್ ಮುಖಾಂತರ ನಿಮ್ಮ ವೈಯಕ್ತಿಕ ವಿವರಗಳನ್ನು ನೀಡಿ. ನಿರಂತರ ಉಪಯುಕ್ತ ಮಾಹಿತಿಗಳಿಗಾಗಿ ವಾಟ್ಸಾಪ್ ಕಮ್ಯುನಿಟಿಯನ್ನು ಸೇರಿಕೊಳ್ಳಿ. ನಿಮ್ಮ ಅದೃಷ್ಟ ಮತ್ತು ದುರಾದೃಷ್ಟ ಸಂಖ್ಯೆಯನ್ನು ಈಗ ತಿಳಿಸಿಕೊಡುತ್ತೇವೆ. ಮೊದಲನೆಯದಾಗಿ ನಿಮ್ಮ ಅದೃಷ್ಟದ ಸಂಖ್ಯೆ 3 ಮತ್ತು 5. ನಿಮ್ಮ ದುರಾದೃಷ್ಟಕರ ಸಂಖ್ಯೆ 48912. ನಿಮ್ಮ ಅದೃಷ್ಟ ಬಣ್ಣ ಹಳದಿ ಮತ್ತು ಹಸಿರು. ಕೆಂಪು, ಕಿತ್ತಳೆ ಬಣ್ಣ ಹಾಗೂ ಕಪ್ಪು ಬಣ್ಣವನ್ನು ಉಪಯೋಗಿಸಬಾರದು. ನೀವು ಕಳಿಸಿರುವ ಮೊಬೈಲ್ ಸಂಖ್ಯೆ ಟೋಟಲ್ ಅಥವಾ ಮೊತ್ತ ಏನಿದೆ ಅದು 32 ಬರುತ್ತದೆ. ಈ ಒಂದು ಮೊತ್ತ ನಿಮ್ಮ ಒಂದು ಅದೃಷ್ಟ ಸಂಖ್ಯೆಯಾಗಿದ್ದು ಮೊಬೈಲ್ ಸಂಖ್ಯೆಯಲ್ಲಿ ಹಲವಾರು ಸೊನ್ನೆಗಳು ಇರುವುದರಿಂದ ನೀವು ಈ ಸಂಖ್ಯೆಯನ್ನು ಉಪಯೋಗಿಸುವುದು ಒಳ್ಳೆಯದಲ್ಲ. ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಇರುವ ಸಮಸ್ಯೆಗಳೇನೆಂದರೆ ನಿಮ್ಮ ದುಡ್ಡು ಸಿಕ್ಕಿಕೊಂಡಿರುವ ಸಮಸ್ಯೆ ಕಂಡು ಬರುತ್ತದೆ. ತುಂಬ ಲೆಕ್ಕಾಚಾರ ಹಾಕುವಂತಹ ಒಂದು ಮನುಷ್ಯರು ನೀವು. ದುಡ್ಡು ಕಾಸು ಸಂಬಂಧಪಟ್ಟಂತ ಕೆಲಸಗಳನ್ನು ನೀವು ಮಾಡುತ್ತಿರುತ್ತೀರಾ. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವ್ಯವಹಾರ ಮಾಡುವ ಹಾಗೆ ನೀವು ನಡೆದುಕೊಳ್ಳುತ್ತೀರಾ. ಬುಧ ಗ್ರಹ ಮತ್ತು ಶನಿ ಗ್ರಹ ಒಟ್ಟಿಗೆ ಬಂದಾಗ ಇವೆರಡು ಒಂದಕ್ಕೊಂದಕ್ಕೆ ಅಡ್ಜಸ್ಟ್ ಆಗುತ್ತೆ. ಶನಿ ದುಡ್ಡನ್ನು ಕೂಡ ತೋರಿಸುತ್ತದೆ, ಬುಧ ಕೂಡ ದುಡ್ಡು ಮತ್ತು ದುಡ್ಡಿನ ವ್ಯವಹಾರವನ್ನು ತೋರಿಸುತ್ತದೆ. ಹಾಗಾಗಿ ಶನಿ ದುಡ್ಡಿನ ಸಮಸ್ಯೆಯನ್ನು ಕೊಡುತ್ತಾನೆ. ಕೆಲವು ಸಲ ನೀವು ಲಕ್ಷ ರೂಪಾಯಿ ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಂಡು ಓಡಾಡ್ತೀರ, ಆದರೆ ಆದಾಯನೇ ಇರಲ್ಲ. ನಿಮಗೆ ಬರಬೇಕಾದ ದುಡ್ಡು ಸಿಗದೇ ಇದ್ದಂಗೆ ಮಾಡುವುದು ಶನಿಗ್ರಹದ ಒಂದು ಪ್ರಭಾವ. ಸ್ಥಳೀಯರು ಮನೆಯಿಂದ ಹೊರಗೆ ಹೋದಾಗ ಜೀವನದಲ್ಲಿ ಯಶಸ್ಸು, ತಂದೆಯ ಮೇಲೆ ಭಯ ಅಥವಾ ಗೌರವ, ಇದರಿಂದ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತೀರಾ. ದುಡ್ಡು ಕಾಸು ವಿಷಯದಲ್ಲಿ ಸಮಸ್ಯೆ ಇರುವುದಿಲ್ಲ, ಆದರೆ ದುಡ್ಡನ್ನು ಸೇವಿಂಗ್ಸ್ ಮಾಡುವುದರಲ್ಲಿ ಕಷ್ಟಪಡುತ್ತೀರಾ. ಗುರು ಮತ್ತು ಬುಧ ಗ್ರಹ ಒಟ್ಟಿಗೆ ಸೇರಿದಾಗ ಜೀವನದಲ್ಲಿ ಸಮಸ್ಯೆಗಳೆಲ್ಲ ಬಗೆಹರಿದು ಒಳ್ಳೆಯ ಕೆಲಸಗಳಾಗುತ್ತವೆ. ಬುಧ ಗ್ರಹ ಬಂದಿರುವುದರಿಂದ ಹಾಗೂ ಗುರುವಿನ ಒಂದು ಅದೃಷ್ಟ ಇರುವುದರಿಂದ ಒಂದೇ ಜಾಗದಲ್ಲಿ ಕುಳಿತುಕೊಳ್ಳದೆ ಹೊರಗೆ ಹೋಗಿ ಕೆಲಸ ಮಾಡುವುದರಿಂದ ಲಾಭ ಹೆಚ್ಚು. ಬುಧ ಮತ್ತು ಗುರು ಒಟ್ಟಿಗೆ ಬಂದಾಗ ಒಳ್ಳೆಯದೇ ಆಗುತ್ತದೆ. ಹಾಗಾಗಿ ಹೊರಗೆ ಹೋದಾಗ ಯಶಸ್ಸು, ತಂದೆಯ ಮೇಲೆ ಭಯ ಮತ್ತು ಭಕ್ತಿ ಇದ್ದಲ್ಲಿ ಜೀವನದಲ್ಲಿ ಇನ್ನೂ ಬೇಗ ಯಶಸ್ಸನ್ನು ಕಾಣುತ್ತೀರಾ. ಯಾಕೆಂದರೆ ಬುಧ ಮತ್ತು ಸೂರ್ಯ ಹೆಚ್ಚು ಕಮ್ಮಿ ಎಲ್ಲರ ಕುಂಡಲಿಯಲ್ಲಿ ಒಟ್ಟಿಗೆ ಕಂಡುಬರುತ್ತದೆ. ಬುಧ, ಸೂರ್ಯ ಮತ್ತು ಗುರು ಗ್ರಹ ಒಟ್ಟಿಗೆ ಇದ್ದಾಗ ತಂದೆಯ ಮೇಲೆ ಒಂದು ಗೌರವ ಇರುತ್ತದೆ. ಈ ಕಾರಣದಿಂದ ತಂದೆಯ ಮೇಲೆ ಗೌರವದಿಂದ ನೀವು ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತೀರಾ. ಯಾರಾದರೂ ಸಹಾಯ ಮಾಡುವಂಥ ವ್ಯಕ್ತಿ ವಿದೇಶ ಪ್ರಯಾಣ ಮಾಡುವುದರಿಂದ ಜೀವನದಲ್ಲಿ ಯಶಸ್ಸು. ಯಾರಿಗಾದರೂ ಕಷ್ಟಕ್ಕೆ ನಿಲ್ಲುವಂತಹ ವ್ಯಕ್ತಿತ್ವ, ಮೆಡಿಕಲ್ ಮತ್ತು ಜ್ಯೋತಿಷ್ಯ ಫೀಲ್ಡ್ನಲ್ಲಿ ಕೆಲಸ ಮಾಡಬಹುದು. ಬುಧ ಹಾಗೂ ಚಂದ್ರನ ಒಂದು ಜೋಡಿ ಯುವರಾಜನ ಒಂದು ಸ್ವಭಾವ ಉಪಗ್ರಹದಿಂದ ಬರುತ್ತಿದ್ದು ಚಂದ್ರ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಾಯ ಮಾಡುವ ಗುಣವನ್ನು ತೋರಿಸುತ್ತದೆ. ಬುಧ ಗ್ರಹದಿಂದ ದುಡ್ಡು ಕಾಸು ಸಮಸ್ಯೆ ಇರುವುದಿಲ್ಲ, ಹಾಗಾಗಿ ಜನರಿಗೆ ಸಹಾಯ ಮಾಡಲು ಹಿಂಜರಿಯುವುದಿಲ್ಲ. ಸಿಕ್ಸ್ತ್ ಸೆನ್ಸ್ ಚೆನ್ನಾಗಿರುತ್ತೆ, ಇದರಿಂದ ಜ್ಯೋತಿಷ್ಯರು ಕೂಡ ಆಗಬಹುದು. ಮನಸ್ಸಿನಲ್ಲಿ ಮುಂದೆ ಆಗುವುದು ತುಂಬಾ ಬೇಗ ತಿಳಿಯುತ್ತದೆ. ಚಂದ್ರ ವಿಮಾನ ಪ್ರಯಾಣವನ್ನು ತೋರಿಸುವುದರಿಂದ ಬುಧ ಗ್ರಹ ಜೊತೆಯಲ್ಲಿದ್ದಾಗ ವಾಯುಪ್ರಯಾಣದಿಂದ ಲಾಭ ಜಾಸ್ತಿ. ಏನಾದರೂ ಸಾಧನೆ ಮಾಡಲು ತಾಳ್ಮೆ ಅವಶ್ಯಕತೆ ಇದೆ. ಅನಾವಶ್ಯಕವಾಗಿ ಚಿಂತನೆ, ಅಂದುಕೊಂಡ ಯೋಚನೆಗೆ ಜಾಸ್ತಿ ಸಮಯ ಹೊಂದಿಕೊಂಡು ಇರುವುದಿಲ್ಲ. ಪ್ಲಾನಿಂಗ್ನಲ್ಲಿ ಬದಲಾವಣೆ, ಆತಂಕ ಹಾಗೂ ನೆಗೆಟಿವ್ ಥಿಂಕಿಂಗ್. ಚಂದ್ರ ಮತ್ತು ರಾಹು ಈ ಜೋಡಿ ಮಾನಸಿಕ ಹಾಗೂ ಹಠ ಸ್ವಭಾವವನ್ನು ಹೆಚ್ಚಿಸುತ್ತದೆ. ಚಂದ್ರ ನಿಮ್ಮ ಮನಸ್ಸನ್ನು ಹಾಳಿದರೆ ರಾಹು ಎಲ್ಲಾ ಕೆಲಸವನ್ನು ಬೇಗ ಬೇಗ ಮಾಡುವ ಒಂದು ಆತಂಕವನ್ನು ನೀಡುತ್ತದೆ. ರಾಹುವಿನ ಒಂದು ಪರಿಣಾಮ ಚಂದ್ರನ ಮೇಲೆ ಬೀಳುವುದರಿಂದ ಮನಸ್ಸಿನ ಮೇಲೆ ತುಂಬಾ ಒತ್ತಡ ಬೀಳುತ್ತದೆ. ಮಾನಸಿಕವಾಗಿ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ಈ ಸಂಖ್ಯೆ ಇದ್ದಾಗ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ 2-4 ಸಂಖ್ಯೆ ಒಟ್ಟಿಗೆ ಬರುವುದರಿಂದ ಈ ಒಂದು ಸಮಸ್ಯೆ ಕಂಡುಬರುತ್ತದೆ. ಇನ್ನು ನಿಮ್ಮ ಜನ್ಮ ದಿನಾಂಕದ ಆಧಾರದ ಮೇಲೆ ನಿಮ್ಮ ಒಂದು ಸ್ವಭಾವವನ್ನು ಹೀಗೆ ತಿಳಿಸಿಕೊಡುತ್ತೇನೆ. ನೀವು ಈ ರೀತಿಯ ಯಾವುದಾದರೂ ಕೆಲಸವನ್ನು ಮಾಡಬಹುದು. ಚರ್ಮದ ಕೆಲಸ ಅಂದರೆ ಲೆದರ್ನಲ್ಲಿ ಮಾಡುವಂತಹ ಕೆಲಸ, ಜನರ ನಿರ್ವಹಣೆ, ಉಪಹಾರ ಗೃಹ, ಪೋಷಣೆ, ನರ್ಸ್, ಬ್ಯಾಂಕಿಂಗ್ ಮತ್ತು ಹಣಕಾಸು ವಲಯ. ವ್ಯಾಪಾರ ವಿಷಯಕ್ಕೆ ಬಂದಾಗ ಕಬ್ಬಿಣ ಮತ್ತು ಸಿಮೆಂಟ್ ವ್ಯಾಪಾರ ಸೂಕ್ತ. ಧನಾತ್ಮಕ, ತಾರ್ಕಿಕ, ಸಮಗ್ರತೆ, ಅಧಿಕೃತ, ಶಕ್ತಿಯುತ, ಸುತ್ತಮುತ್ತಲಿನ ಜನರ ಉತ್ತಮ ತಿಳುವಳಿಕೆ, ಸೆಳವು, ಯಶಸ್ಸಿಗೆ ಶ್ರಮಿಸುವುದು, ಶಕ್ತಿ, ಅಧಿಕಾರ. ಹೊರಗಿನಿಂದ ಕಠಿಣ, ಒಳಗಿನಿಂದ ಮೃದು. ಹಣಕಾಸು ನಿರ್ವಹಣೆ, ನ್ಯಾಯಾಧೀಶರು, ವಾದ ಮಾಡುವವರು, ಅವರು ತಮ್ಮ ಗುರಿಗಳನ್ನು ಸಾಧಿಸಲು ಹವಣಿಸುತ್ತಿರುತ್ತಾರೆ. ಜನರನ್ನು ನಿರ್ವಹಿಸುವಲ್ಲಿ ಉತ್ತಮ, ಕುಟುಂಬಾಧಾರಿತ, ಶಾಂತಿ ತಯಾರಕ, ಸೌಮ್ಯ ಮತ್ತು ಸೂಕ್ಷ್ಮ, ಅರ್ಥಗರ್ಭಿತ, ಸೃಜನಶೀಲ, ಒಳ್ಳೆಯ ತಾಯಿ, ಜನರೊಂದಿಗೆ ಸಂಪರ್ಕ ಸಾಧಿಸಲು ಸಂಖ್ಯೆ. ಸಾರ್ವಜನಿಕ ಭಾಷಣ, ರಾಜಕೀಯ,
ಭಾವನಾತ್ಮಕ ಅಸ್ಥಿರ, ಮಿನುಗುವಿಕೆ ಅಸ್ಥಿರ, ಸೂಕ್ಷ್ಮ, ಅರ್ಥಗರ್ಭಿತ, ಕುಟುಂಬ ಆಧಾರಿತ. ಸೌಮ್ಯ, ಶಾಂತಿ ತಯಾರಕರು, ಉತ್ತಮ ಯೋಜನಾ ವ್ಯವಸ್ಥಾಪಕರು. ನಿಮ್ಮ ಹಣವನ್ನು ನೀವು ವಾಪಸ್ ಕೇಳಲು ಕಷ್ಟವಾಗುತ್ತದೆ, ಹಾಗಾಗಿ ಯಾರಿಗೂ ಹಣ ಕೊಡಬಾರದು. ಏನ್ ಋಣಾತ್ಮಕ, ಹಠಮಾರಿ, ಅಡ್ಡಾಡುವುದು, ಬಹಳಷ್ಟು ಹೋರಾಟದಿಂದ ಎಲ್ಲವನ್ನೂ ಪಡೆಯುವುದು. ಅವರು ಅನೇಕ ಬಾರಿ ತುಂಬಾ ಭೌತಿಕವಾಗುತ್ತಾರೆ. ಸುಲಭವಾಗಿ ನೋಯಿಸಿಕೊಳ್ಳಿ, ಅಂಜುಬುರುಕವಾಗಿರುವ, ಚಾಕಚಕ್ಯತೆಯಿಲ್ಲದ, ತಮ್ಮ ಸ್ವಂತ ಹಕ್ಕುಗಳನ್ನು ಕೇಳಲು ಹಿಂಜರಿಯುತ್ತಾರೆ. ಮಿನುಗುವ ಮನಸ್ಸು, ಮನಸ್ಥಿತಿ ಬದಲಾವಣೆಗಳು. ಹಣಕಾಸು ಒಳ್ಳೆಯದು. ಅವರು ತಮ್ಮ ಜೀವನದ ನಂತರದ ಭಾಗದಲ್ಲಿ, ವಿಶೇಷವಾಗಿ 35ರ ನಂತರ ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಉಳಿತಾಯ ಮಾಡುವುದು ಅವರಿಗೆ ಕಷ್ಟ. ಆರೋಗ್ಯ, ಸೈನಸ್, ಉಸಿರಾಟದ ವ್ಯವಸ್ಥೆ, ದೀರ್ಘಕಾಲದ ಕಾಯಿಲೆ, ಶೀತ ಮತ್ತು ಕೆಮ್ಮು, ಆತಂಕ, ದ್ರವ ಸಂಬಂಧಿತ ಸಮಸ್ಯೆಗಳು, ರಕ್ತ, ಮನಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳು, ಮನಸ್ಥಿತಿ ಬದಲಾವಣೆಗಳು. ಸಂಬಂಧ, ಅವರು ಸಮರ್ಪಿತ ಪ್ರೇಮಿಗಳು ಮತ್ತು ರಕ್ಷಣಾತ್ಮಕರಾಗಿದ್ದಾರೆ, ಆದರೆ ಪ್ರತಿಯಾಗಿ ಅವರು ತಮ್ಮ ಸಂಗಾತಿಯಿಂದ ಅದೇ ರೀತಿಯ ಗಮನವನ್ನು ಬಯಸುತ್ತಾರೆ. ಒಳ್ಳೆಯವರು, ಭಾವನಾತ್ಮಕರು, ತಮ್ಮ ಪಾಲುದಾರರನ್ನು ನೋಡಿಕೊಳ್ಳಿ. ಒಳ್ಳೆಯ ತಾಯಂದಿರು, ಚೆನ್ನಾಗಿ ಚಿಕಿತ್ಸೆ ನೀಡದಿದ್ದರೆ ಮೌನ ಮೋಡ್ನಲ್ಲಿ ಹೋಗಬಹುದು, ಕೆಲವೊಮ್ಮೆ ನಾಚಿಕೆ ಪಡಬಹುದು, ಕೆಲವೊಮ್ಮೆ ಅವರು ತಮ್ಮನ್ನು ವ್ಯಕ್ತಪಡಿಸಲು ಸಾಧ್ಯವಾಗಲಿಲ್ಲ. ಸಲಹೆ, ಹೆಚ್ಚಿನ ಟೀಕೆಗಳಿಗೆ ತೆರೆದುಕೊಳ್ಳಿ ಮತ್ತು ಬೀದಿ ಪ್ರಾಣಿಗಳು ಮತ್ತು ಕೆಳವರ್ಗದ ಜನರಂತೆ ಸಹಾಯ ಮಾಡಲು ಸಾಧ್ಯವಾಗದ ಜನರಿಗೆ ಸಹಾಯ ಮಾಡಿ. ಕೆಲವು ಕರಾಟೆ, ಸಮರ ಕಲೆಗಳು, ಆತ್ಮರಕ್ಷಣೆಯ ತಂತ್ರಗಳನ್ನು ಕಲಿಯುವುದು, ಯೋಗ ಸಿನ್ ಆಸನವನ್ನು ಮಾಡುವುದು ಈ ಸಂಖ್ಯೆಗೆ ಸಾಕಷ್ಟು ಸಹಾಯಕವಾಗಿದೆ. ಮುಂಚೂಣಿಯಲ್ಲಿರುವುದನ್ನು ಅಭ್ಯಾಸ ಮಾಡಿ, ಹೊರಗೆ ಹೋಗಿ ಮತ್ತು ಕಠಿಣ ವ್ಯಕ್ತಿಗಳೊಂದಿಗೆ ಹ್ಯಾಂಗ್ ಔಟ್ ಮಾಡಿ. ನಿಮ್ಮ ದೇಹವನ್ನು ಬೆಚ್ಚಗಾಗಿಸಿ ಮತ್ತು ಪ್ರೇರಣೆ ಪುಸ್ತಕಗಳನ್ನು ಓದಿ. ತಪ್ಪು ಗ್ರಹಿಕೆಯನ್ನು ಹೊಂದಿಸಲು ಬಿಡಬೇಡಿ. ನಿಮ್ಮ ಹೆಸರಿನಿಂದ ನಿಮಗೆ ಆಗುತ್ತಿರುವ ಲಾಭ ಮತ್ತು ನಷ್ಟಗಳ ಬಗ್ಗೆ ಈಗ ಮಾತನಾಡೋಣ. ನೀವು ವೈವಾಹಿಕ ಆನಂದವನ್ನು ಅನುಭವಿಸುವಿರಿ. ನೀವು ಒಂದು ಹಿಂಜರಿತವನ್ನು ಕಂಡುಕೊಂಡಾಗ ನೀವು ಇನ್ನೊಬ್ಬ ವ್ಯಕ್ತಿಯನ್ನು ಬೆದರಿಸಲು ಪ್ರಯತ್ನಿಸುತ್ತೀರಿ. ನೀವು ಪೊಲೀಸ್ ದೂರುಗಳಲ್ಲಿ ತೊಡಗಿಸಿಕೊಳ್ಳುವಿರಿ. ನೀವು ಬಲವಾದ ಇಚ್ಛಾಶಕ್ತಿ ಮತ್ತು ಸೃಜನಶೀಲತೆಯನ್ನು ಹೊಂದಿರುತ್ತೀರಿ. ನೀವು ಜೀವನದಲ್ಲಿ ನ್ಯಾಯಾಲಯದ ಪ್ರಕರಣಗಳನ್ನು ಎದುರಿಸಬಹುದು. ವ್ಯತಿರಿಕ್ತ ಲೈಂಗಿಕತೆಯಿಂದ ನೀವು ತೊಂದರೆಯನ್ನು ಎದುರಿಸುತ್ತೀರಿ. ಎಚ್ಚರಿಕೆ, ಯಾರನ್ನು ದೂಷಿಸಲು ಪ್ರಯತ್ನಿಸಬೇಡಿ. ಸಾಧ್ಯವಾದರೆ ಗೌರಿ ಶಂಕರ್ ರುದ್ರಾಕ್ಷಿ. ನಿಮ್ಮ ಮೊದಲನೇ ಹೆಸರೇನಿದೆ ಅದು ಸರಿಯಿಲ್ಲ, ಹಾಗಾಗಿ ಇದನ್ನು ಸರಿಪಡಿಸಿಕೊಳ್ಳಿ. ಜೀವನದಲ್ಲಿ ಎಷ್ಟೇ ಬೆಳೆದರೂ ಅಹಂಕಾರ ಇರಬಾರದು. ನೀವು ನಡೆದು ಬಂದ ದಾರಿಯನ್ನು ಯಾವತ್ತೂ ಮರೆಯಬೇಡಿ. ಅಹಂಕಾರ ಮತ್ತು ಅಹಂ ಒಳ್ಳೆಯದಲ್ಲ. ಜೀವನದಲ್ಲಿ ಮೇಲೆ ಹೋಗಬೇಕಾದರೆ ನೀವು ನಡೆದ ಬಂದ ದಾರಿಯನ್ನು ಯಾವತ್ತೂ ಮರೆಯಬೇಡಿ. ಜೀವನದಲ್ಲಿ ಏಳಿಗೆ ಬಯಸಲು ಸರಿಯಾದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಿ. ನೀವು ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ನೀವು ಆಳುವ ಅಧಿಕಾರವನ್ನು ಹೊಂದಿರುತ್ತೀರಿ, ಸ್ಪರ್ಧೆಯ ಮೇಲೆ ಜಯಗಳಿಸುತ್ತೀರಿ ಮತ್ತು ಉತ್ತಮ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ನೀಡುತ್ತೀರಿ. ನೀವು ಜನಸಾಮಾನ್ಯರಿಂದ ಗೌರವಾನ್ವಿತ ನಾಯಕ. ಮದುವೆ, ಸಂಗಾತಿಯ ನೋಟ, ಸ್ಥಿತಿ ಅಥವಾ ಹಣ ಇತ್ಯಾದಿಗಳೊಂದಿಗೆ ಭಾರೀ ವ್ಯತ್ಯಾಸ. ಶಕ್ತಿ ವ್ಯತ್ಯಾಸ, ಮೇಲಿನ ಸಮಸ್ಯೆಯೊಂದಿಗೆ ಒಟ್ಟಾರೆ ಉತ್ತಮ ಸಂಖ್ಯೆ. ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದಲ್ಲಿ ಈ ಸಂಖ್ಯೆ ಉತ್ತಮ. ನಿಮ್ಮ ಹೆಸರಿನಿಂದಲೇ ಜನ ನಿಮ್ಮನ್ನು ಗುರುತಿಸುವರು. ಉತ್ತಮ ಸೆಳವು ಮತ್ತು ಜನಾಕರ್ಷಣೆ ನಿಮ್ಮಲ್ಲಿ ಹೆಚ್ಚಿರುತ್ತದೆ. ಉತ್ತಮ ನಾಯಕರು ಆಗಿರುತ್ತೀರಾ ಹಾಗೂ ನಾಯಕತ್ವದ ಗುಣವನ್ನು ಹೊಂದಿರುತ್ತೀರಾ. ನೀವು ನನಗೆ ಲೋಶೋ ಗ್ರಿಡ್ ವಿಶ್ಲೇಷಣೆಯನ್ನು ಕೇಳಿದ್ದೀರಿ, ಆದರೆ ಲೋಶೋ ಗ್ರಿಡ್ ಆಧಾರದ ಮೇಲೆ ನಿಮ್ಮ ಒಂದು ಜನ್ಮ ದಿನಾಂಕದ ಭವಿಷ್ಯವನ್ನು ನಾನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡುತ್ತೇನೆ. ಲೋಶೋ ಗ್ರಿಡ್ ವಿಶ್ಲೇಷಣೆಯನ್ನು ನಾನು ಯಾರು ನನಗೆ ಗ್ರಿಡ್ ಬರೆದು ಕಳಿಸುತ್ತಾರೆ ಅವರಿಗೆ ಮಾತ್ರ ಹೇಳುತ್ತೇನೆ. ಹಾಗಾಗಿ ನೀವು ನನ್ನ ವಿಡಿಯೋವನ್ನು ನೋಡಿ ನಿಮ್ಮ ಜನ್ಮ ದಿನಾಂಕದ ಲೋಶೋ ಗ್ರಿಡ್ ಬರೆದು ಕಳುಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಉಚಿತ ಸಂಖ್ಯಾಶಾಸ್ತ್ರವನ್ನು ಕಲಿಯಲು ಕೆಳಗೆ ನೀಡಿರುವ ವಾಟ್ಸಾಪ್ ಕಮ್ಯುನಿಟಿಗೆ ಸೇರಿಕೊಳ್ಳಿ. ಈ ಒಂದು ಕಮ್ಯುನಿಟಿಯಲ್ಲಿ ನಾನು ವಾರ ಭವಿಷ್ಯ, ತಿಂಗಳು ಭವಿಷ್ಯ ಹಾಗೂ ಮುಂದಿನ ದಿನಗಳ ಬಗ್ಗೆ ಚರ್ಚೆ ನಡೆಸುತ್ತೇನೆ. ಧನ್ಯವಾದಗಳು.